ನನ್ನ ಹೆಸರು ಮಲ್ಲಪ್ಪ ದರಪ್ಪ ರಾಣಗಟ್ಟಿ, ಭಗೀರಥ ಸೇವಾ ಸಂಘದ ಅಧ್ಯಕ್ಷರು, ರತ್ನಾಪುರ. ಸರ್, ಈ ಭಾಗದಲ್ಲಿ ನಮ್ಮ ಉಪ್ಪಾರ ಕುಟುಂಬಗಳು ಎಷ್ಟು ಬರ್ತವೆ, ಯಾವ ವೃತ್ತಿ ಮಾಡ್ತಾ ಇದ್ದಾರೆ ಸರ್? ಇಲ್ಲಿ ನಮ್ಮ ಗ್ರಾಮದಲ್ಲಿ ಸುಮಾರು 500 ಕುಟುಂಬಗಳಿವೆ. ಎಲ್ಲ ಕುಟುಂಬಗಳು ಒಂದು 2% ಒಂದು ಸರ್ಕಾರಿ ಒಂದು ನೌಕರಸ್ಥರಿದ್ದಾರೆ. ಆದರೆ ಉಳಿದ 98% ಎಲ್ಲರೂ ಕೃಷಿಕರೇ. ದ್ರಾಕ್ಷಿ ಬೆಳೆಗಾರರು, ದಾಳಂಬರಿ ಬೆಳೆಗಾರರು, ಕಬ್ಬು ಬೆಳೆಗಾರರು ಎಲ್ಲ. ಸರ್, ಈಗ ಉಪ್ಪಾರ ಸಮಾಜಕ್ಕೆ ಮೀಸಲಾತಿ ಬೇಕಂತ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದಿರಾ. ಸರ್ಕಾರಕ್ಕೆ ತುಂಬ ಸರಿ ಮನವಿ ಮಾಡಿದ್ದೀರಾ, ಆದರೂ ಕೂಡ ಇವತ್ತು ಮೀಸಲಾತಿ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಇನ್ನೂ ನಾವು ಎಷ್ಟು ಮೀಸಲಾತಿಗೋಸ್ಕರ ಹೋರಾಟ ಮಾಡಬೇಕನ್ನೋದು ಇದು ಮಾಡ್ತೀವಿ. ಉಪ್ಪಾರ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ದಾರೆ ಸರ್, ಅದ್ರ ಸೌಲಭ್ಯಗಳನ್ನ ತಗೊಂಡಿದ್ದೀರಾ? ಯಾವ ಸೌಲಭ್ಯಗಳು ಆಗಿಲ್ಲ ಸರ್. ಈ ಮತ್ತು ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಹೆಚ್ಚಿಗೆ ಕೇಳ್ತೀರಾ ಏನು? ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಕೊಡಬೇಕಂತ ಕೇಳ್ಕೊಳ್ತೀವಿ. ಈಗ ರಾಜಕೀಯ ಪಕ್ಷಗಳು ಉಪ್ಪಾರನ ಕೇವಲ ಮತಗಳಿಗೋಸ್ಕರ ಯೂಸ್ ಮಾಡ್ಕೊತ ಇದ್ದಾರೆ ಸರ್. ಈಗ ಮುಂದಿನ ದಿನಗಳಲ್ಲಿ ಚುನಾವಣೆ ನಡೀತಾ ಇದೆ. ಈಗ ಉಪ್ಪಾರ ಸಮಾಜಕ್ಕೆ ರಾಜಕೀಯ ಸ್ಥಾನಮಾನಗಳ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಾ? ಏನಿಲ್ಲ ಸರ್, ಮುಂದಿನ ಬರುವಂಥ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕಾ ಪಂಚಾಯಿತಿ ಚುನಾವಣೆಗಳಲ್ಲಿ ಉಪ್ಪಾರ ಸಮಾಜಕ್ಕೆ ಒಂದು ಹೆಚ್ಚಿನ ಒಂದು ಶಕ್ತಿ, ರಾಜಕೀಯವರು ಒಂದು ಹೆಚ್ಚಿನ ಒಂದು ವ್ಯಕ್ತಿಗಳನ್ನು ಗುರುತಿಸಿ ಒಂದು ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಟಿಕೆಟ್ ಕೊಡಬೇಕಂತ ಕೇಳ್ಕೊಳ್ತಾರೆ. ಈ ಕುಲಶಾಸ್ತ್ರ ಅಧ್ಯಯನ ಆದರೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ಅಂತಂದು ಮುಖ್ಯಮಂತ್ರಿಗಳು ಹೇಳಿದರು. ಆ ಫೈಲ್ ಇನ್ನೂ ರಾಜ್ಯ ಸರ್ಕಾರದಾಗ ಐತಿ, ಅದರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಕುಲಶಾಸ್ತ್ರ ಅಧ್ಯಯನ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಅಧ್ಯಯನ ಮಾಡಿ ಒಂದು ವರದಿ ಸಲ್ಲಿಸ್ಯಾರ್ರಿ ರಾಜ್ಯ ಸರ್ಕಾರಕ್ಕೆ. ಆದರೂ ರಾಜ್ಯ ಸರ್ಕಾರದವ್ರು ಇನ್ನೂ ತಮ್ಮ ಹತ್ರ ಇಟ್ಕೊಂಡು ಕೂತಾರೆ. ಅದು ಇನ್ನೂ ಕೇಂದ್ರ ಸರ್ಕಾರಕ್ಕೆ ಇದು ಹೋಗಿಲ್ಲ. ಅದರಿಂದ ಅದ್ರ ಹೋರಾಟವನ್ನು ಮಾಡ್ತೇವೆ. ಅದ್ರ ಮುಂದಿನ ದಿನಗಳಲ್ಲಿ ಮೀಸಲಾತಿಗೋಸ್ಕರ ರಾಜ್ಯಾದ್ಯ ವ್ಯಾಪ್ತಿ ಹೋರಾಟ ಕರೆದ್ರೆ ನೀವು ನಿಮ್ಮ ಗ್ರಾಮದಿಂದ ಯಾವ ರೀತಿ ಸಪೋರ್ಟ್ ಮಾಡ್ತೀರಿ? ಪ್ರತಿಯೊಬ್ಬರು ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಮನೆಯಿಂದ ಪ್ರತಿಯೊಂದು ಯುವಕರು ಎಲ್ಲ ಬಂದು ಹೋರಾಟ ಮಾಡ್ತೀವಿ.